ಇನ್ನು ಗಣಿಗಾರಿಕೆಗಾಗಿ ನಾಶ ಆಗ್ತಿರತಕ್ಕಂಥ ಅರಣ್ಯ ಪ್ರದೇಶ ಅಂದ್ರೆ 4228 ಎಕರೆ. 4228 ಎಕರೆ ಅತಿಕ್ರಮಣಕಾರಿ ಸಸ್ಯ ಪ್ರಭೇದಗಳಿಂದ ವನ್ಯಜೀವಿಗಳ ವಾಸ್ತವ್ಯ ಕುಂಠಿತಗೊಂಡಿದೆ. ಕಳೆದ 5 ವರ್ಷಗಳಲ್ಲಿ 2000ರಷ್ಟು ಹತ್ಯೆಗೀಡಾಗಿರತಕ್ಕಂಥ ಜಾನುವಾರುಗಳು, ಸುಮಾರು 5 ವರ್ಷಗಳಲ್ಲಿ 2000 ಜಾನುವಾರುಗಳು ಹತ್ಯೆಗೀಡಾಗಿದೆ, ಕಾಡು ಪ್ರಾಣಿಗಳಿಗೆ ಬಲಿಯಾಗಿದೆ. ಗಣಿಗಾರಿಕೆಗಾಗಿ ನಾಶ ಆಗ್ತಿರತಕ್ಕಂಥ ಅರಣ್ಯ ಪ್ರದೇಶ ಅಂದ್ರೆ 4228 ಎಕರೆ ಅತಿಕ್ರಮಣಕಾರಿ ಸಸ್ಯ ಪ್ರಭೇದಗಳಿಂದ ವನ್ಯಜೀವಿಗಳ ವಾಸ್ತವ್ಯ ಕುಂಠಿತಗೊಂಡಿದೆ. ಕಳೆದ 5 ವರ್ಷಗಳಲ್ಲಿ 2000ರಷ್ಟು ಜಾನುವಾರುಗಳು ಹತ್ಯೆಗೀಡಾಗಿದೆ. ಒತ್ತುವರಿ ಪರಿಶೀಲನೆಯಲ್ಲಿ ಸರ್ಕಾರದ ವೈಫಲ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ವನ್ಯಜೀವಿ ನಿರ್ವಹಣೆಯಲ್ಲಿ ಹವಾಮಾನ ಬದಲಾವಣೆ ಇದೀಗ ಪ್ರಮುಖ ಸವಾಲಾಗಿದೆ. ಅರಣ್ಯ ಇಲಾಖೆಯ ವಿರುದ್ಧ ಇದೀಗ ಜನಸಾಮಾನ್ಯರು ಸಿಡಿದೆದ್ದಿದ್ದಾರೆ, ಅಸಮಾಧಾನ ತೋರಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕೈ ಮೀರ್ತಾ ಹೋಗ್ತಾ ಇದೆ. ಮಾತಿಗೆ ಮಾತ್ರ ಪರಿಸರ ಸಂರಕ್ಷಣೆ ಅನ್ನೋ ಹೆಸರು, ಆದ್ರೆ ಒಂದ್ ಕಡೆ ಅರಣ್ಯ ನಾಶ ಆಗ್ತಾನೆ ಬರ್ತಾ ಇದೆ. ಗಣಿಗಾರಿಕೆಗಾಗಿ ಮಾತ್ರವೇ 4228 ಎಕರೆ ಅರಣ್ಯ ಪ್ರದೇಶ ಹಾಳಾಗಿದೆ ಅಂದ್ರೆ ಅದೊಂದು ಅಂಕಿ ಅಂಶ ಅಲ್ಲ, ಅದು ಪ್ರಕೃತಿಗೆ ಹೊಡೆದ ಭಾರಿ ಹೊಡೆತ. ಅದು ಬೆಟ್ಟಗಳನ್ನ ಒಡೆದು ಕಾಡನ್ನ ಕಡಿದು ಮಣ್ಣು ತೊಳೆದ್ರೆ ಅಲ್ಲಿ ವಾಸಿಸುತ್ತಿದ್ದ ಜಾನುವಾರುಗಳು ಅಷ್ಟಕ್ಕೂ ಎಲ್ಲಿಗೆ ಹೋಗ್ಬೇಕು? ಅವರ ಮನೆ ಕಿತ್ಕೊಂಡು ನಂತರ ಅವು ಹಳ್ಳಿಗೆ ಬಂದ್ರೆ ಸಂಘರ್ಷ ಅಂತ ಹೆಸರಿಡೋದು ಎಷ್ಟು ನ್ಯಾಯ? ಸಂಘರ್ಷ ಆಗ್ತಾ ಇದೆ, ಮಾನವ ಹಾಗೂ ವನ್ಯಜೀವಿಗಳಿಗೆ ಸಂಘರ್ಷ ಆಗ್ತಿರೋದು ನಿಜ. ಯಾತಕ್ಕೋಸ್ಕರ ಆಗ್ತಿದೆ ಅನ್ನೋದು ಬೇಕಲ್ವಾ? ಇದರ ಮೇಲೆ ಮತ್ತೊಂದು ದೊಡ್ಡ ಸಮಸ್ಯೆ, ಅತಿಕ್ರಮಣಕಾರಿ ಸಸ್ಯ ಪ್ರಭೇದಗಳು. ಕಾಡಿನೊಳಗಡೆ ಬೆಳೆದು ಬರ್ತಿರ್ತಕ್ಕಂಥ ಅನ್ಯ ಜಾತಿ ಗಿಡಗಳು, ಮೂಲ ಸಸ್ಯಗಳನ್ನ ನಾಶ ಮಾಡ್ತಾ ಇವೆ. ಇದರಿಂದ ವನ್ಯಜೀವಿಗಳಿಗೆ ಆಹಾರದ ಕೊರತೆ, ಆಶ್ರಯದ ಕೊರತೆ, ಪರಿಣಾಮವಾಗಿ ಅವು ಕಾಡು ಬಿಟ್ಟು ಹೊರ ಬರ್ತಾ ಇದೆ. ಇದು ಪ್ರಕೃತಿಯ ಸಮತೋಲನ ಕೆಡಿಸಿರ್ತಕ್ಕಂಥ ಒಂದು ಪರಿಣಾಮ ಅಲ್ವಾ? ಕಳೆದ 5 ವರ್ಷಗಳಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಜಾನುವಾರುಗಳು ಹತ್ಯೆಗೀಡಾಗಿದ್ದಾವೆ ಅಂದ್ರೆ ಇದು ಎಷ್ಟು ಗಂಭೀರವಾದ ಸಮಸ್ಯೆ ಅನ್ನೋದಕ್ಕೆ ಇದು ಸಾಕ್ಷಿ. ಒಂದೆಡೆ ರೈತರ ಬೆಳೆ ಹಾನಿ, ಮತ್ತೊಂದು ಕಡೆ ಕೋಪದಿಂದ ಜಾನುವಾರುಗಳ ಮೇಲೆ ಕಾಡು ಪ್ರಾಣಿಗಳು ದಾಳಿಯನ್ನ ನಡೆಸ್ತಾ ಇದೆ. ಈ ರೀತಿ ಹಿಂಸಾತ್ಮಕ ಚಕ್ರವೇ ಮುಂದುವರಿತಾ ಇದೆ. ಇದು ಒಂದ್ ಕಡೆ ಒಂಥರ ಹೇಗಾಗಿದೆ ಅಂದ್ರೆ ಯುದ್ಧ ಮಾಡ್ತಾರಲ್ಲ ಹಾಗಾಗ್ಬಿಟ್ಟಿದೆ. ಒತ್ತುವರಿ ಪರಿಶೀಲನೆ ವಿಷಯದಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅನ್ನುವಂಥ ಆರೋಪ ಇದೀಗ ಜೋರಾಗಿ ಕೇಳಿ ಬರ್ತಾ ಇದೆ ಎಲ್ಲ ಕಡೆ. ಅರಣ್ಯ ಪ್ರದೇಶಗಳ ಮೇಲೆ ಆಕ್ರಮಣ ನಡೀತಾ ಇದ್ರು, ಕಟ್ಟುನಿಟ್ಟಿನ ಕ್ರಮ ಎಲ್ಲಿ? ಫೈಲ್ಗಳಲ್ಲಿ ನೋಟಿಸ್, ನೆಲದಲ್ಲಿ ಮೌನ. ಈ ಡಬಲ್ ಸ್ಟ್ಯಾಂಡ್ ಯಾಕೆ? ಹವಾಮಾನ ಬದಲಾವಣೆ ಕೂಡ ಈಗ ದೊಡ್ಡ ಸವಾಲಾಗಿ ನಿಂತ್ಬಿಟ್ಟಿದೆ. ಮಳೆ ಮಾದರಿ ಬದಲಾಗ್ತಾ ಇದೆ, ನೀರಿನ ಮೂಲಗಳು ಒಣಗೋಗ್ತಾ ಇದೆ. ಕಾಡಿನೊಳಗಡೆ ನೀರು, ಆಹಾರ ಸಿಗದಿದ್ರೆ ಜಾನುವಾರುಗಳು ಮಾನವ ವಾಸಸ್ಥಳದ ಕಡೆ ಬರೋದು ಸಹಜ. ಆದ್ರೆ ಈ ಬದಲಾವಣೆಗೆ ಹೊಂದಿಕೊಳ್ತಕ್ಕಂಥ ಸಮಗ್ರ ಯೋಜನೆ ಎಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ. ಎಲ್ಲಿದೆ? ಇದೀಗ ಅರಣ್ಯ ಇಲಾಖೆಯ ವಿರುದ್ಧ ಜನಸಾಮಾನ್ಯರಲ್ಲಿ ತೀವ್ರ ಅಸಮಾಧಾನ ಉಂಟಾಗ್ಬಿಟ್ಟಿದೆ. ದಾಳಿ ಆದ್ಮೇಲೆ ಮಾತ್ರ ಬರ್ತಾರೆ ಅಧಿಕಾರಿಗಳು. ಮೊದಲು ತಡೆಗಟ್ಟೋ ಕ್ರಮ ಯಾಕಿಲ್ಲ? ನಾವು ಕೇಳ್ತೀವಿ, ಮೊದಲು ತಡೆಗಟ್ಟಬೇಕಲ್ವಾ? ಯಾಕಿಲ್ಲ? ಎಲ್ಲೋ ಒಂದ್ ಕಡೆ ದಾಳಿ ಆಗುತ್ತಂತೆ, ಅಧಿಕಾರಿಗಳು ದಿಢೀರಂತ ಓಡೋಗ್ತಾರಂತೆ, ಅಲ್ಲಿ ಸರಿಪಡಿಸುವಂತ ಕೆಲಸಗಳ ಮಾಡ್ತಾರಂತೆ. ಆಮೇಲೆ ಒಂದಿಷ್ಟು ಕುಟುಂಬಗಳಿಗೆ ಒಂದಿಷ್ಟು ಲಕ್ಷನೋ ಕೋಟಿನೋ ಕೊಟ್ಬಿಟ್ಟು ಸರಿಪಡಿಸ್ಬಿಡೋದಂತೆ. ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ ದುಡ್ಡು? ಜನಗಳು ತೆರಿಗೆ ಕಟ್ಟಿರತಕ್ಕಂಥ ದುಡ್ಡನ್ನ ತಗೊಂಡೋಗಿ ಅಲ್ಲಿಗೆ ಕೊಡ್ತಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಿದ್ದೀರಿ ನೀವು? ನಿಮ್ ಕೆಲಸ ಏನು? ಒಂದು ರೇಂಜರ್ ಆಗ್ತೀರಾ, ಇನ್ನೊಂದು ಆಫೀಸರ್ ಆಗ್ತೀರಾ, DFO ಆಗ್ತೀರಾ? ಏನ್ ಕೆಲಸ ಮಾಡ್ತೀರಾ ನೀವು? ನಿಮ್ಮನ್ನ ಯಾಕೆ ಅಲ್ಲಿಗೆ ನೇಮಕ ಮಾಡಬೇಕು? ನಾವು ಸರ್ಕಾರ ಯಾಕೆ ನೇಮಕ ಮಾಡಬೇಕು? ಒಂದು ಜವಾಬ್ದಾರಿ ಬೇಡವಾ? ಸುತ್ತಿ ಬಳಸಿ ಮತ್ತೆ ಸರ್ಕಾರಕ್ಕೆ ಬರುತ್ತೆ, ಸುತ್ತಿ ಬಳಸಿ ಮತ್ತೆ ಸರ್ಕಾರಕ್ಕೆ ಬರುತ್ತೆ.